ಇವತ್ತು ನಾವು ಸಿರಿನ ನಾವು ಕಬ್ಬನ್ ಪಾರ್ಕ್ಗೆ ಕರ್ಕೊಂಡು ಬಂದಿದ್ದೀವಿ. ನಾವು ಇಲ್ಲಿ ಕರ್ಕೊಂಡು ಬಂದಾದ್ಮೇಲೆ ಒಂದು ಪ್ರಾಬ್ಲಮ್ ಆಯಿತು, ಅದನ್ನು ಹೇಳ್ತೀನಿ ಏನು ಅಂತ ಮುಂದೆ ವಿಡಿಯೋದಲ್ಲಿ. ಸೊ ನಮ್ಮ ಸಿರಿನ ಇಲ್ಲಿ ಆಲ್ರೆಡಿ ಅವಳು ನಾನು 2-3 ಟೈಮ್ಸ್ ಕರ್ಕೊಂಡು ಬಂದಿದ್ದೀವಿ ಕಬ್ಬನ್ ಪಾರ್ಕ್ಗೆ. ಆಲ್ರೆಡಿ ಕರ್ಕೊಂಡ್ಬಂದಾಗೆಲ್ಲ ಈ ಥರ ನೋಡಿ ಹುಲ್ ಮೇಲೆ ಬಿಟ್ಬಿಡ್ತೀವಿ, ಫುಲ್ಲು ಎಂಜಾಯ್ ಮಾಡ್ತಾಳೆ, ತುಂಬಾ ಖುಷಿ ಆಗುತ್ತೆ ಅವಳಿಗೆ. ನಾವಿಲ್ಲಿ ಕರ್ಕೊಂಡ್ಬಿಟ್ಟಾಗ ಫುಲ್ಲು ಲೇಸ್ ತೆಗೆದು ಬಿಟ್ಬಿಡ್ತೀವಿ, ಫುಲ್ಲು ಫ್ರೀಯಾಗಿ ಆಡ್ತಾಳೆ, ತುಂಬಾ ಖುಷಿ ಪಡ್ತಾಳೆ. ಈ ಕಬ್ಬನ್ ಪಾರ್ಕಲ್ಲಿ ಡಾಗ್ ಪಾರ್ಕ್ ಕೂಡ ಇದೆ. ಬಟ್ ದಯವಿಟ್ಟು ಯಾರನ್ನು ಕರ್ಕೊಂಡು ನಿಮ್ಮ ಪೆಟ್ಸ್ ಏನಾದರೂ ಕರ್ಕೊಂಬರೋ ಪ್ಲ್ಯಾನ್ ಇತ್ತು ಅಂದರೆ ದಯವಿಟ್ಟು ಆ ಡಾಗ್ ಪಾರ್ಕಿಗೆ ಮಾತ್ರ ಕರ್ಕೊಂಡು ಹೋಗಬೇಡಿ. ನಾವು ಪ್ರತಿ ಸತಿ ಬಂದಾಗಲೇ ಈ ಥರ ಹುಲ್ ಮೇಲೆ ಇಲ್ಲೆಲ್ಲ ಆಟ ಆಡಿಸ್ತಾ ಇದ್ವಿ. ಸೊ ಹಾಗೆ ಇಲ್ಲಿ ಕೆಲವರೆಲ್ಲ ಅವಳನ್ನ ಸಿರಿ ನೋಡಿಬಿಟ್ಟು ತುಂಬ ಜನ ಸೆಲ್ಫಿಗಳೆಲ್ಲ ತೊಗೊಂಡ್ರು, ತುಂಬ ಜನ ತೊಗೊಂಡ್ರು. ಫುಲ್ ಅಟ್ರ್ಯಾಕ್ಟ್, ಅವಳೇ ಸೆಂಟರ್ ಆಫ್ ಅಟ್ರ್ಯಾಕ್ಟ್ ಅಂತಾರಲ್ಲ ಆ ಥರ ಆಗಿದ್ಲು. ಅಲ್ಲಿ ಎಲ್ಲರೂ ಅವಳ ಜೊತೆ ಚೆನ್ನಾಗಿ ಇದು ಮಾಡ್ಕೊಂಡಿದ್ದು. ಸೊ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ಅಲ್ಲಿ ಕರ್ಕೊಂಡು ಹೋಗಿ ಬಂದಾದಮೇಲೆ ಅಲ್ಲಾಗ ಒಂದು 2 ಡೇಸ್ ಆದಮೇಲೆ ಸಿರಿಗೆ ತುಂಬ 2 ಡೇಸು ಇಲ್ಲ 1 ಡೇ ಅದು ಅಷ್ಟೇ ಆಗಿದ್ದು. ತುಂಬ ಕೆರ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ಲು. ನಾವು ಯಾಕೆ ಇಷ್ಟೊಂದು ಕೆರ್ಕೊಳ್ತಿದ್ದಾಳೆ ಅಂತ ಅಂದ್ಕೊಂಡು ನೋಡಿದ್ರೆ ಫುಲ್ಲು ಟಿಕ್ಸ್ ಆಗಿಬಿಟ್ಟಿತ್ತು ಅವಳಿಗೆ. ನಮಗಂತೂ ನೋಡಿ ತುಂಬಾ ಗಾಬರಿನೇ ಆಗೋಯಿತು. ಸಿಕ್ಕಾಬಿಟ್ಟೆ ಟಿಕ್ಸ್ ಅಂದರೆ ಫುಲ್ಲು ಹಿಂಗೆ ಅವಳನ್ನ ಉಲ್ಟಾ ಮಲಗಿಸಿ ಹೊಟ್ಟೆ ಮೇಲೆಲ್ಲ ನೋಡಿದ್ರೆ ಸಣ್ಣ 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 ಫುಲ್ಲು ಟಿಕ್ಸ್ ಆಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಟಿಕ್ಸ್ ಆಗಿಬಿಟ್ಟಿತ್ತು. ತುಂಬ ಕೆರ್ಕೊಳ್ತಿದ್ಲು, ಒಂದೊಂದು ಕಡೆ 3-4 ಆ ಥರ ತುಂಬ ಆಗಿಬಿಟ್ಟಿತ್ತು. ನಮಗಂತೂ ನಾವು ಸ್ವಲ್ಪ ಅವಳಿಗೆ ಹೇರ್ ಟ್ರಿಮ್ ಮಾಡಿಸ್ಬೇಕು ಅಂತ ಇತ್ತು ನಮಗೆ. ಬಟ್ ಈ ಥರ ಇದು ಟಿಕ್ಸ್ ಆಗಿದ್ದು ನೋಡ್ಬಿಟ್ಟು ನಮಗೊಂದು ಗಾಬರಿ ಆಗಿ ನಾವು ಫುಲ್ಲು ಹೇರು ಕಟ್ಟೆ ಮಾಡಿಸ್ಬಿಟ್ವಿ, ಫುಲ್ ಕಟ್ ಮಾಡಿಸ್ಬಿಟ್ವಿ. ನೋಡ್ತಾ ಇರ್ಬೋದು, ನಾವು ಅವಳಿಗೆ ಹೇರ್ ಕಟ್ ಮಾಡಿಸೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಅದು ನೋಡ್ಬಿಟ್ಮೇಲೆ ತುಂಬ ಬಿಟ್ಟರೆ ಅದು ಇನ್ನೂ ಜಾಸ್ತಿ ಆಗ್ಬಿಟ್ಟಾಗ ತುಂಬ ಲಾಂಗ್ ಇತ್ತು ಅವಳಿಗೆ ಹೇರು. ಎಲ್ಲಿ ಮತ್ತೆ ಜಾಸ್ತಿ ಆಗಿಬಿಟ್ರೆ ತುಂಬ ಕಷ್ಟ ಅಲ್ವಾ. ಆ ಸಣ್ಣದಿದ್ದಾಗಲೇ ಅದನ್ನ ಇದು ಮಾಡಬೇಕು ಅಂದ್ಬಿಟ್ಟು ತಂದು ಹೇರ್ ಫುಲ್ ಕಟ್ ಮಾಡಿಸಿ ಅದು ಫುಲ್ಲು ಝೀರೋ ಮಾಡಬೇಕು ಅಂತ ಹೇಳಿದ್ರು ಅವರು. ನಾವು ಝೀರೋ ಮಾಡೋದು ಬೇಡ, ಅಷ್ಟು ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ, ಚಳಿ ಬೇರೆ ಇದೆ ಅಂದ್ಬಿಟ್ಟು ಸ್ವಲ್ಪ ಬಿಟ್ಟು ಕಟ್ ಮಾಡಿಸಿದ್ವಿ ಹೇರ್ನ. ಅವಳಿಗೆ ಕಟ್ ಮಾಡಿಸಿ ಅಲ್ಲೇ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಸೊ ಅದೇ ಪ್ರಾಬ್ಲಮ್ ಆಗಿದ್ದು. ಈಗಲೂ ಸ್ವಲ್ಪ ಒಂದ್ಸರಿ ಕೆರ್ಕೊಳ್ತಾಳೆ. ಸೊ ಅದಕ್ಕೆ ಒಂದು ಮನೆ ಮಧ್ಯೆ ಹೇಳ್ತೀನಿ, ನಿಮಗೆ ಅದು ಯೂಸ್ ಆಗ್ಬೋದು ಟಿಪ್ಸು. ಏನಪ್ಪ ಅಂತಂದರೆ ಬೇವಿನ ಸೊಪ್ಪಿದೆಯಲ್ಲ ಅದನ್ನು ತಂದುಬಿಟ್ಟು ಕ್ಲೀನಾಗಿ ಚೆನ್ನಾಗಿ ರುಬ್ಬಿಟ್ಟು ಮಿಕ್ಸಿಲಿ ಅದು ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಅದು ಸ್ಕ್ಯಾಲ್ಪ್ ಇರುತ್ತಲ್ಲ ಆ ಸ್ಕಿನ್ ಟಚ್ ಆಗೋರು ಹಾಕಿ ನೀಟಾಗಿ ಅದನ್ನು ಅಪ್ಲೈ ಮಾಡಿಬಿಟ್ಟು 1 ಅವರ್ ಬಿಟ್ಬಿಟ್ಟು ಸ್ನಾನ ಮಾಡಿಸಿ ಅಕಸ್ಮಾತ್ ನಿಮ್ಮ ಪೆಟ್ಸ್ಗೆ ಇದ್ದರೆ ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ಇದು ಯೂಸ್ ಆಗುತ್ತೆ. ಯಾವುದೇ ಥರ ಬೇರೆ ಶಾಂಪುಗಳು ಅವೆಲ್ಲ ವರ್ಕ್ ಆಗೋಲ್ಲ. ಸೊ ನಮ್ಮ ಸಿರಿಕ ನಾನು ಇದೊಂದು ಸತಿ ಮಾಡಿದ್ದೀನಿ. ಈಗ ಅಲ್ಲಿ ಸ್ನಾನ ಮಾಡಿಸ್ಕೊಂಡು ಬಂದಾದಮೇಲೆ ಐ ಹೋಪ್ ನಿಮಗೆ ಈ ಟಿಪ್ಸ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಇವಳು ರಿಲೇಟೆಡ್ ಏನಾದ್ರು ವೀಡಿಯೋಗಳು ನಿಮಗೆ ಬೇಕು, ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಇಲ್ಲಿ ಇವಳು ತುಂಬ ಸ್ನಾನ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಇದು ಮಾಡ್ತಿದ್ಲು, ಕಿರಿಕಿರಿ. ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಬಂದಾದ್ಮೇಲೆ ನೋಡಿ ಮನೇಲಿ ಆಟ ಆಡ್ತಾ ಇದ್ಲು. ನಾವು ಮಾತಾಡ್ಸಿದ್ರೆ ನಮ್ಮ ಹತ್ರ